ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ಹೊಸ ವರ್ಷ ಆದ್ರಿಂದ ನಾವು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದೀವಿ. ಅಂದ್ರೆ ಪುಣ್ಯಕ್ಷೇತ್ರಗಳನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ನಾವು ಪೆಟ್ರೋಲ್ ಖಾಲಿ ಆಗಿತ್ತು, ಅದರಿಂದ ನಾವು ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಫಿಲ್ ಮಾಡ್ಕೊಂಡ್ವಿ. ಆಕ್ಚುಲಿ ನಾವು ಮತ್ತೆ ನಮ್ಮ ಸಿಸ್ಟರ್ ಅವರು ಸ್ಕೂಟರ್ ಹೋಗಿ ಫಿಲ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಪ್ರಯಾಣನ ಮುಂದುವರಿಸ್ತೀವಿ. ನಾವು ರಾಜ್ಕುಮಾರ್ ರೋಡ್ ಇಂದ ಮತ್ತೆ ಸಂಗೀತ ಕಾರ್ನರಿಂದ ಹೊರಟಿವಿ. ಆಕ್ಚುಲಿ ನೋಡಿ ಫ್ರೆಂಡ್ಸ್, ಹೋಗ್ತಾ ಇದೀವಿ. ಆಕ್ಚುಲಿ ನಮ್ಮ ಸಿಸ್ಟರ್ ಸನ್ ವಿಡಿಯೋ ಮಾಡ್ತಿರೋದು ಆಕ್ಚುಲಿ ಇನ್ನೊಂದು ಬೈಕ್ ಅಲ್ಲಿ. ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರು ನನ್ನ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಡೈಲಿ ಅಪ್ಡೇಟ್ ಸಿಗುತ್ತೆ. ಆಕ್ಚುಲಿ ನನ್ನ ಚಾನಲ್ ಇಂದ ಇನ್ಫಾರ್ಮೇಶನ್ ಸಿಗುತ್ತೆ. ಹೊಸ ಹೊಸ ಪ್ಲೇಸ್ ಗಳಿಗೆ ಹೋಗ್ತೀವಿ, ಅದನ್ನೆಲ್ಲ ನಾವು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ನೀವು ಕೂಡ ಹೋಗ್ಬೋದು ಆ ಪ್ಲೇಸ್ ಗಳಿಗೆ. ಇನ್ನು ಈ ವಿಡಿಯೋನ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ಲೇಸ್ ನ ನಾವು ನಿಮ್ಗೆ ತೋರಿಸ್ತೀವಿ. ಆಕ್ಚುಲಿ ನೀವು ಮಂತ್ರಾಲಯಕ್ಕೆ ಹೋಗಿ ನೋಡಿರ್ಬೋದು. ಆಕ್ಚುಲಿ ಎರಡನೇ ಮಂತ್ರಾಲಯನ ನಾವು ಮೈಸೂರಲ್ಲಿ ತೋರಿಸ್ತೀವಿ ನಿಮಗೆ. ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡ್ಬೇಕು. ಅವಾಗಲೇ ನಿಮ್ಗೆ ನಾವು ಏನ್ ತೋರಿಸ್ತೀವಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ನಾವು ಈಗ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾರೆ ಆಕ್ಚುಲಿ, ಬಟ್ ನಾವು ಮೈಸೂರಲ್ಲೇ ಮಂತ್ರಾಲಯ ತೋರಿಸ್ತೀವಿ. ನೀವು ಅದನ್ನ ನೋಡ್ಬೇಕು ಅಂದ್ರೆ ನೀವು ಸ್ಕಿಪ್ ಮಾಡ್ದೇನೆ ಕೊನೆ ತನಕ ವಿಡಿಯೋ ನೋಡಿ, ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಇವಾಗ ನಾವು ಹೋಗ್ತಾ ಇರೋದು ಪ್ಲೇಸ್ ಯಾವ್ದು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು. ನಿಮ್ಗೆ ನಮ್ಮ ಮೈಸೂರಿಗೆ ಜಗತ್ ಪ್ರಸಿದ್ಧವಾಗಿದ್ದಂತ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದೀವಿ ಹಾಂದಿವೆ. ಹೋಗ್ಬೇಕಾದ್ರೆ ನಾವು ವಿಡಿಯೋಸ್ ಮಾಡಿದೀವಿ. ಆಕ್ಚುಲಿ ತುಂಬಾನೇ ಜನ ಫ್ರೆಂಡ್ಸ್. ಆಕ್ಚುಲಿ ನನ್ಗೆ ನಿಜ ನನಗೆ ಗೆಸ್ಸೇ ಮಾಡಿರ್ಲಿಲ್ಲ, ಅಷ್ಟೊಂದ್ ಜನ ಬಂದಿದ್ರು. ಆಕ್ಚುಲಿ ಪ್ರತಿ ವರ್ಷ ನಾವು ಹೋಗ್ತಾ ಇರ್ಲಿಲ್ಲ, ಅಂದ್ರೆ ಜನವರಿ ಫಸ್ಟ್ ಅಲ್ಲಿ. ಬಟ್ ಈ ವರ್ಷ ಹೋಗಿದ್ವಿ. ನೋಡೋಣ ಯಾವ ತರ ಇದೆ ಅಂತ. ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ ಅಂತ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ನಮ್ಗೆ ರಿಯಲೈಸ್ ಆಯ್ತು ಆಕ್ಚುಲಿ ಏನಂದ್ರೆ ತುಂಬಾನೇ ರಶ್ ಇರುತ್ತೆ. ಯಾಕಂದ್ರೆ ತುಂಬಾ ವೆಹಿಕಲ್ಸ್ ಇತ್ತು ಆಕ್ಚುಲಿ. ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು 31 ಡಿಸೆಂಬರ್ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದು ಹೋಗಿದ್ರಂತೆ. ನಮ್ಗೆ ಮೊದ್ಲೇ ಮಾಹಿತಿ ಗೊತ್ತಿದ್ರೆ ನಾವು ಕೂಡ ಹೋಗ್ತಾ ಇದ್ವಿ, ಬಟ್ ನಮ್ಗೆ ಗೊತ್ತಾಗಿಲ್ಲ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನೋಡೋಣ ಕಿಚ್ಚ ಸುದೀಪ್ ಅವ್ರನ್ನ. ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋ ಪ್ಲೇಸ್ ಅಲ್ಲಿ ಕೊನೆಗೆ ತಲುಪ್ತೀವಿ ಫ್ರೆಂಡ್ಸ್. ಆಕ್ಚುಲಿ ಕೊನೆಗೆ ತಲುಪ್ತೀವೋ, ತುಂಬಾನೇ ರಶ್ ಇತ್ತು ಆಕ್ಚುಲಿ. ಪಾರ್ಕಿಂಗ್ ತುಂಬಾ ದೂರದಲ್ಲಿ ಮಾಡಿ ಒಳಗಡೆ ಬಂದ್ವಿ. ಜನ ನೋಡ್ಬಿಟ್ಟು ತುಂಬಾ ಶಾಕ್ ಆಕ್ಚುಲಿ. ನಿಜ ದರ್ಶನಕ್ಕೆ ಹೋಗಲ್ಲ, ಅದರಿಂದ ನಾವು ಡಿಸೈಡ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಏನ್ ಮಾಡ್ದೋ ಗೊತ್ತಾ ಫ್ರೆಂಡ್ಸ್, ಆಕ್ಚುಲಿ ನಾವು ಆಚೆನೆ ಆಕ್ಚುಲಿ ಚಾಮುಂಡೇಶ್ವರಿ ದೇವಿಯ ಎಲ್ ಇ ಸ್ಕ್ರೀನ್ ಅಲ್ಲಿ ಹಾಕಿದ್ರೆ ಅಲ್ಲಿ ನಾವು ಫೋಟೋ ತಗೊಂಡ್ವಿ. ಆಕ್ಚುಲಿ ಫ್ಯಾಮಿಲಿ ಫೋಟೋ ತಗೊಂಡು ನೆಕ್ಸ್ಟ್ ನಾವ್ ಏನ್ ಮಾಡಿದ್ವು ಅಂದ್ರೆ ಒಂದು ಪ್ರದರ್ಶನ ಹಾಕಿದ್ವಿ ಚಾಮುಂಡಿ ಬೆಟ್ಟ ಫುಲ್ಲು. ನೋಡಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ತುಂಬಾ ಜನ ಫ್ರೆಂಡ್ಸ್. ಆಕ್ಚುಲಿ ಇದು ಆಗಿದೆ ಯಾವಾಗ ಅಂದ್ರೆ January 1, 2026. ಓಕೆನಾ. ಆಮೇಲೆ ನಿಮ್ಗೊಂದು ಈಗ ನಮ್ದು ಚಾಮುಂಡೇಶ್ವರಿ ತಾಯಿನ ತೆಪ್ಪೋತ್ಸವ ಮಾಡ್ತಾರಲ್ವಾ, ಆ ಪ್ಲೇಸ್ಗೆ ಬಂದ್ವಿ ನಾವು. ಆಕ್ಚುಲಿ ನಾನು ಕೂಡ ಈ ಪ್ಲೇಸ್ಗೆ ಹೋಗಿರ್ಲಿಲ್ಲ, ನೋಡ್ತಾ ಇದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋದಾಗೆಲ್ಲ. ಬಟ್ ಈ ಪ್ಲೇಸ್ ಹೋಗ್ತಾ ಇರ್ಲಿಲ್ಲ ಆಕ್ಚುಲಿ. ಈ ಸಲ ಹೋಗ್ಲೇಬೇಕು ಅಂತ ನಾವು ಹೋಗ್ಬಿಟ್ಟು ದೇವಿ ಕೆರೆ ಅಂತ ಹೇಳ್ತಾರೆ ಇದನ್ನ. ನಮ್ಮ ಚಾಮುಂಡೇಶ್ವರಿ ಹಬ್ಬ ಆಗುತ್ತಲ್ವಾ, ಅವಾಗೆಲ್ಲ ತೆಪ್ಪೋತ್ಸವ ಮಾಡೋದು ಇದೇ ಪ್ಲೇಸ್ ಅಲ್ಲಂತೆ. ಆಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ನೋಡೋದು, ಮೈಸೂರಲ್ಲಿ ಇದ್ರು ಕೂಡ ನಾನು ಫಸ್ಟ್ ಟೈಮ್ ಈ ಪ್ಲೇಸ್ ಬಂದಿರೋದು. ನಮ್ಮ ಅಕ್ಕ ಮತ್ತೆ ದೊಡ್ಡಕ್ಕ, ಬಾವ ಮತ್ತೆ ಚಿಕ್ಕಕ್ಕ ಮತ್ತೆ ಅವ್ರ ಮಗ ಮತ್ತೆ ನಮ್ಮ ಫ್ಯಾಮಿಲಿ, ಇಷ್ಟು ಕೂಡ 3 ಫ್ಯಾಮಿಲಿ ಹೋಗಿದ್ವಿ ಆಕ್ಚುಲಿ. ನೋಡಿ ಇದು ಸರೌಂಡಿಂಗ್, ಅದು ಚಾಮುಂಡಿ ಬೆಟ್ಟ ಹೋಗ್ತೀವಲ್ಲ ಅಲ್ಲಿ ಪಾರ್ಕಿಂಗ್ ಅದು ಪ್ಲೇಸ್. ಓಕೆನಾ. ಇದು ದೇವಿ ಕೆರೆ ಅಂತ ಆಕ್ಚುಲಿ. ಅದಾದ್ಮೇಲೆ ಫ್ರೆಂಡ್ಸ್ ನಾವು ತುಂಬಾ ನಾನು ಹೇಳಿದ್ರಲ್ಲ ನಿಮ್ಗೆ ಎಲ್ಲಿ ಹೋಗ್ತೀವಿ ಅಂತ, ಇದೇ ಫ್ರೆಂಡ್ಸ್. ಆಕ್ಚುಲಿ ಮಂತ್ರಾಲಯ ಬಿಟ್ರೆ ಸೆಕೆಂಡ್ ಮಂತ್ರಾಲಯನೇ ನಮ್ಮ ಮೈಸೂರಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ಅವರ ಮಠ. ಆಕ್ಚುಲಿ ಇದು ಎಲ್ಲಿ ಬರುತ್ತೆ ಅಂತಂದ್ರೆ, ನೀವು ಚಾಮರಾಜನಗರ ರೋಡ್, ಕೊಳ್ಳೇಗಾಲ ರೋಡ್ ಇದೆಯಲ್ಲ, ಅಲ್ಲಿ ಬಂದು ನೀವು ರೈಟ್, ಚಿಕ್ಕಹಳ್ಳಿ ಆದ್ಮೇಲೆ ಒಂದು 100 ಮೀಟರ್ ಆದ್ಮೇಲೆ ರೈಟ್ ತಗೋಬೇಕು. ರೈಟ್ ತಗೊಂಡಾದ್ಮೇಲೆ ನೀವು ನೋಡಿ, ರೈಟ್ ತಗೊಂಡು ಹೋದ್ರೆ ಅಲ್ಲಿ ನಿಮ್ಗೆ ನೋಡಿ ಫ್ರೆಂಡ್ಸ್, ನಾವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ಚಾಮುಂಡಿ ಬೆಟ್ಟ ಮಾತ್ರ ಅಷ್ಟೇನೆ ತುಂಬಾನೇ ರಶ್ ಇರುತ್ತೆ, ಜನ ಜಾಸ್ತಿ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲೂ ಕೂಡ ನಮ್ಗೆ ತುಂಬಾನೇ ಶಾಕ್ ಆಯ್ತು ಆಕ್ಚುಲಿ. ನಾವು ಸುಮಾರು ದಿನ ಹೋಗಿದೀವಿ ರಾಘವೇಂದ್ರ ಸ್ವಾಮಿ ಅವರ ಮಠಕ್ಕೆ, ಬಟ್ ಇಷ್ಟೊಂದ್ ಜನ ಇರ್ಲಿಲ್ಲ ಆಕ್ಚುಲಿ. ಫಸ್ಟ್ ಟೈಮ್ ಕೂಡ ಇಲ್ಲೂ ಕೂಡ ರಿಯಲೈಸ್ ಆಯ್ತು
ತುಂಬಾ ಜನ ಬರ್ತಾರೆ ಇಲ್ಲಿಗೂ ಕೂಡ ಅಂತ. ರಿಯಲಿ ಫ್ರೆಂಡ್ಸ್ ನನ್ಗೆ ಶಾಕ್ ಆಯ್ತು ಆಕ್ಚುಲಿ. ಇಲ್ಲಿ ಹೋಗ್ತಾ ಹೋಗ್ತಾನೆ ನಮ್ಗೆ ರಿಯಲೈಸ್ ಆಯ್ತು ತುಂಬಾನೇ ಜನ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. 1 ಕಿಲೋಮೀಟರ್ ಮುಂಚೆನೆ ಕಾರು ಬೈಕು ಎಲ್ಲ ಕೂಡ ಪಾರ್ಕ್ ಮಾಡಿದ್ದಾರೆ ಆಕ್ಚುಲಿ. ಇದು ತುಂಬಾ ಚಿಕ್ಕದಾಗಿದೆ ರೋಡು, ಅದರಿಂದ ತುಂಬಾನೇ ಟ್ರಾಫಿಕ್ ಜಾಮ್ ಕೂಡ ಮಧ್ಯದಲ್ಲಿ ಆಯ್ತು ಆಕ್ಚುಲಿ. ಪೊಲೀಸ್ ಕೂಡ ಇದ್ರು, ಎಲ್ಲಾರನ್ನೂ ಕ್ಲಿಯರ್ ಮಾಡಿದ್ರು ಟ್ರಾಫಿಕ್ ಜಾಮ್ ಎಲ್ಲ. ತುಂಬಾನೇ ಶಾಕಿಂಗ್ ನ್ಯೂಸ್ ಅಂದ್ರೆ ಈ ಇಲ್ಲಿ ಯಾರು ಗೊತ್ತೇ ಆಗೋದಿಲ್ಲ ಈ ರಾಘವೇಂದ್ರ ಸ್ವಾಮಿ ಮಠ ಇದೆ ಮೈಸೂರಲ್ಲಿ ಅಂತ. ಬಟ್ ಇಷ್ಟೊಂದ್ ಜನ ಗೊತ್ತಾಗಿದೆ, ಇಷ್ಟು ಪಾಪ್ಯುಲರ್ ಆಗಿದೆ ಅಂತ ನಾನು ಗೊತ್ತಾಗಿದ್ದೆ ನನಗೆ ಇವತ್ತೇ ಆಕ್ಚುಲಿ. ನೋಡಿ ಫ್ರೆಂಡ್ಸ್, ಆಕ್ಚುಲಿ ಹೋಗ್ತಾ ಇದ್ದಂಗೆ ರಾಘವೇಂದ್ರ ಸ್ವಾಮಿ ಅವರ ಮಠಕ್ಕೆ ಆಕ್ಚುಲಿ ಮೇನ್ ದ್ವಾರ ಸಿಗುತ್ತೆ. ಅಲ್ಲಿ ಹೋಗ್ ಮುಂಚೆನೆ ಇಷ್ಟೊಂದ್ ಜನ ಬರ್ತಾ ಇದಾರೆ ಅಂದ್ರೆ ತುಂಬಾನೇ ರಶ್ ಇತ್ತು. ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ಅವರ ದರ್ಶನಕ್ಕೆ ಇಷ್ಟೊಂದ್ ಜನ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಇದು ಆಕ್ಚುಲಿ ಸಿಟಿ ಹತ್ರ ಇಲ್ಲ ಫ್ರೆಂಡ್ಸ್, ಆಕ್ಚುಲಿ ದೂರ ಇದೆ ಸಿಟಿಯಿಂದ, ಮೈಸೂರಿನಿಂದ. ನಾನು ಹೇಳಿದ್ನಲ್ಲ ನಿಮ್ಗೆ, ಚಾಮರಾಜನಗರ ಕೊಳ್ಳೇಗಾಲ ರೋಡು ಮೈಸೂರಿಂದ ಚಿಕ್ಕಳ್ಳಿ ಆದ್ಮೇಲೆ 100 ಮೀಟರ್ಸ್ ಆದ್ಮೇಲೆ ರೈಟ್ ತಗೋಬೇಕು. ನಿಮ್ಗೆ ಆಲ್ರೆಡಿ ತೋರಿಸಿದೀನಿ. ಇದು ತುಂಬಾ ಪಾಪ್ಯುಲರ್, ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್ ಆಕ್ಚುಲಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಪಾಪ್ಯುಲರ್ ಅಂತ. ಮಂತ್ರಾಲಯಕ್ಕೆ ಹೋಗ್ತಾ ಇರ್ತಾರೆ ಯಾವಾಗ್ಲೂ ಭಕ್ತಾದಿಗಳು. ಅದೇ ತರನೇ ಈ ಮಠಕ್ಕೂ ನೀವು ಕೂಡ ಬರ್ಬೋದು. ತುಂಬಾನೇ ಸೇಮ್ ರಾಘವೇಂದ್ರ ಸ್ವಾಮಿಯ ಮಠದಲ್ಲಿ ಮಂತ್ರಾಲಯದಲ್ಲಿ ಏನಿದೆಯೋ, ಎಷ್ಟು ಪವಾಡ ನಡೀತದೋ ಅಷ್ಟೇ ಪವಾಡ ನಮ್ಮ ಮೈಸೂರಲ್ಲಿ ಈ ರಾಘವೇಂದ್ರ ಸ್ವಾಮಿ ಅವರ ಮಠದಲ್ಲಿ ಪವಾಡ ನಡೆಯುತ್ತೆ ಫ್ರೆಂಡ್ ಆಕ್ಚುಲಿ. ಅದರಿಂದನೇ ಇಷ್ಟೊಂದು ಜನ ಬಂದಿದ್ದಾರೆ ಆಕ್ಚುಲಿ. ಇಲ್ಲೂ ಕೂಡ ಫುಲ್ ರಶ್ ಅಂದ್ರೆ ರಶ್, ಜನ ಜಂಗುಳಿ ಆಕ್ಚುಲಿ. ನೋಡಿ ಫ್ರೆಂಡ್ಸ್, ಕೊನೆಗೂ ನಾವು ರೀಚ್ ಆದ್ವಿ. ಇದೇ ಮೇನ್ ಎಂಟ್ರೆನ್ಸ್ ಆಕ್ಚುಲಿ, ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಅದು ಮೇನ್, ಅದೊಂದು ದ್ವಾರ ಇದೆ ಆಕ್ಚುಲಿ. ಅದರಿಂದ ನಾವು ಇಲ್ಲಿ ಪಾರ್ಕ್ ಮಾಡಿ, ಸ್ಕೂಟರ್ ಪಾರ್ಕ್ ಮಾಡಿ ಆಮೇಲೆ ನಾವು ಇನ್ಸೈಡ್ ಹೋದ್ವಿ ಫ್ರೆಂಡ್ ಆಕ್ಚುಲಿ. ನೋಡಿ ಇವಾಗ ಸ್ಕೂಟರ್ ಪಾರ್ಕ್ ಮಾಡೋದಕ್ಕೆ ಈ ಲೇಔಟ್ ಹತ್ರ ಬರ್ತಾ ಇದೀವಿ ಆಕ್ಚುಲಿ. ಇಲ್ಲಿ ಪಾರ್ಕ್ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ನಾವು ಹೋಗಿದ್ದೆ ಮೇನ್ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಇದು ತುಂಬಾನೇ ಪಾಪ್ಯುಲರ್ ಆಗಿದೆ ಫ್ರೆಂಡ್ಸ್ ಆಕ್ಚುಲಿ ಮೈಸೂರಲ್ಲಿ. ಇದನ್ನ 2ನೇ ಮಂತ್ರಾಲಯ ಅಂತ ಹೇಳ್ತಾರೆ ಆಕ್ಚುಲಿ. ನಾವು ಒಳಗಡೆ ಹೋಗಕ್ಕೆ ಶುರು ಮಾಡ್ದೋ. ಇಲ್ಲಿ ನೋಡಿದ್ರೆ ತುಂಬಾನೇ ಇನ್ನೊಂದು ಶಾಕ್ ಆಕ್ಚುಲಿ. ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಬೆಳಿಗ್ಗೆಯಿಂದನೂ ಕೂಡ ಜನ. ಆಮೇಲೆ ಕೊನೆಗೂ ಕೂಡ ನಾವು ಎಂಟ್ರೆನ್ಸ್ ಒಳಗಡೆ, ಟೆಂಪಲ್ ಒಳಗಡೆ ಹೋದ ಫ್ರೆಂಡ್ಸ್ ಆಕ್ಚುಲಿ. ಇಲ್ಲೂ ಕೂಡ ತುಂಬಾ ರಶ್ ಇತ್ತು, ಬಟ್ ದರ್ಶನ ತುಂಬಾ ಚೆನ್ನಾಗಾಯ್ತು ಫ್ರೆಂಡ್ಸ್ ಆಕ್ಚುಲಿ. ನೋಡಿ ಯಾವ ತರ ಇದೆ ನೋಡಿ ಫ್ರೆಂಡ್ಸ್ ಆಕ್ಚುಲಿ. ಸೇಮ್ ನಿಮ್ಗೆ ಮಂತ್ರದಲ್ಲಿ ಏನ್ ಫೀಲಿಂಗ್ ಆಗುತ್ತೋ ಅದೇ ತರ ಫೀಲಿಂಗ್ ಇಲ್ಲೂ ಕೂಡ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಕೂಡ ಆ ಕರ್ಕೊಂಡೋಗಿ, ಫ್ಯಾಮಿಲಿನೂ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಆಕ್ಚುಲಿ. ನೋಡಿ ಅದ್ರಲ್ಲಿ ಮಂತ್ರ ದೇವಸ್ಥಾನ ಒಳಗಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅದು ಕೂಡ ಸ್ಟ್ಯಾಚ್ಯೂ ಇತ್ತು. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಒಳ್ಳೆ ಅದೇ ದೇವರ ಬರೋ ತರ ಇತ್ತು ಆಕ್ಚುಲಿ. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಕೂಡ. ಇದಾದ್ಮೇಲೆ ರಾಘವೇಂದ್ರ ಸ್ವಾಮಿಗಳ ಸ್ಟ್ಯಾಚ್ಯೂ ಇತ್ತು, ಅದು ಕೂಡ ತುಂಬಾನೇ ಪವರ್ಫುಲ್ ಆಗಿತ್ತು ಚೆನ್ನಾಗಿ. ಅಂದ್ರೆ ತುಂಬಾ ನಮ್ಗೆ ಖುಷಿ ಆಯ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ, ಮತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್, ಸಿ ಯು.